ಒಂದು ಝೀಬ್ರಾ ಬಗ್ಗೆ ನಾನು ಹೇಳಬೇಕು ಅಂದರೆ, ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಅಂತ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಸಿನಿಮಾಗೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ. ಯಾಕೆಂದರೆ ಹೊಸ ಥರ ಸಿನಿಮಾ, ಈಗ ಆಲ್ರೆಡಿ ಆಡಿಯನ್ಸು, ಈಗ ಈ ಥರದ ಸಿನಿಮಾಗಳಲ್ಲಿ ರಿಸಲ್ಟ್ಸು ನಾವು ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಗೊತ್ತಾಗುತ್ತೆ. ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ರು, ಎಲ್ಲಿ ಎಂಜಾಯ್ ಮಾಡಿದ್ರು, ಅದೆಲ್ಲ ಭಾಳ ಖುಷಿ ಕೊಡುತ್ತೆ ನಮಗೆ. ಅಲ್ಲಿ ತೆಲುಗು ಶೋ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದರು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ. ಸೊ ಕನ್ನಡಕ್ಕೂ ಅಷ್ಟೇ, ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ಥರದ ಅದ್ಭುತವಾದ ರಿಯಾಕ್ಷನ್ ಸಿಕ್ತು. ಅದು ಬಹಳ ಖುಷಿ ಆಯಿತು. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನಿಮಗೆ ಲಿಂಕ್ಗಳು ಮಿಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ಥರದ್ದೊಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಸಾಧ್ಯ ಅನಿಸುತ್ತೆ. ನಿರ್ದೇಶಕರು ಮೋಸ್ಟ್ಲಿ ಅವರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ನಾ ಕೇಳಿದಾಗ ಅವರು ಒಂದು ಕ್ವಶನ್ ಮಾರ್ಕ್ ಥರ ಅದೆಲ್ಲೂ ಹೇಳ್ಬಿಡಿ ಅಂತ ಹೇಳಿದ್ರು. ಮೋಸ್ಟ್ಲಿ ಹಾಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು. ಭಾಳ ಖುಷಿ ಆಯ್ತು ನನಗೆ. ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಆ್ಯಂಡ್ ಇವತ್ತು ನಿನ್ನೆ ಹೈದರಾಬಾದಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿತ್ತು, ಅದ್ರದ್ದು ರಿಯಾಕ್ಷನ್ ಸಖತ್ತಾಗಿತ್ತು. ಆ್ಯಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಒಂದು 11ರಿಂದ 12 ಪೇಡ್ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ ಆಗಿದೆ. ಎಕ್ಸ್ಟ್ರಾ ಶೋಗಳು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲೂ ನಾವು ಒರಾಯನ್ ಮಾಲಲ್ಲಿ ಮತ್ತೆ ಮೈಸೂರು DRCಲಿ ಓಪನ್ ಮಾಡಿದ್ವಿ. ಆ 2 ಶೋನು ತುಂಬ ಚೆನ್ನಾಗಿ ಬುಕ್ ಆಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ. ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋಷ್ಟೇ ಚೆನ್ನಾಗಿ ಒಂದು 150 ಸ್ಕ್ರೀನ್ಸಲ್ಲಿ ಕನ್ನಡ ವರ್ಷನ್